ಸಕ್ಕುಬಾಯಿ, ನಾಳೆ ಗುರುವಾರ ಮುಹೂರ್ತ ಹೇಗಿದೆ ಅಂತ ಸ್ವಾಮಿಗಳ ಹತ್ತಿರ ಹೋಗಿ ವಿಚಾರ ಮಾಡು. ಅವಾಗಲಾದರೂ ಈ ತುಡುಗಿನ ಚಾಳಿ ಬಿಡಲಿ. ತಾವು ಕೂಡ ಮೊದಲು ಅದೇ ಹಾದಿ ಹಿಡಿದಿದ್ರಿ ಅನ್ನೋದು ನಿಮ್ ಗಮನಕ್ಕೆ ಬರ್ಲಿಲ್ಲ ಅನ್ಸುತ್ತೆ. ಸತ್ಯವಾದ ಮಾತು ಹೇಳಿದೆ ನೋಡು ಅತ್ತಿಗೆಮ್ಮ. ಸಹನಾ, ನೀನು ತಂದೆ ತಾಯಿಗಳಿಲ್ಲದ ತಪ್ಪಲಿ ಅಮ್ಮ. ನಿನ್ನ ಭವಿಷ್ಯದ ಬಗ್ಗೆ ನೆನಪಿಸಿಕೊಂಡರೆ ನನ್ನ ಕರುಳು ಕಿತ್ತು ಬರುತ್ತದೆ. ನಿನ್ನ ಹೆತ್ತವರ ಆಸೆಯಂತೆ ನನ್ನ ತಮ್ಮ ರಾಜೇಂದ್ರನಿಗೆ ಮದುವೆ ಮಾಡಿಕೊಟ್ಟರೆ ಅವರ ಆಸೆ ಈಡೇರಿಸಿದಂತಾಗುತ್ತದೆ ಅಮ್ಮ. ಅಮ್ಮ ಸಹನಾ, ಇನ್ನು ಮುಂದೆ ನೀನು ಒಬ್ಬಳೆ ಹೊಲಕ್ಕೆ ಬರುವುದನ್ನು ನಿಲ್ಲಿಸಮ್ಮ, ನಿಲ್ಲಿಸು. ನಾನು ಕೂಡ ಅದನ್ನ ಹೇಳ್ತೀನಿ ಇವಳಿಗೆ, ಒಬ್ಬೊಬ್ಳೆ ಅಷ್ಟೊತ್ತಲ್ಲಿ ಓಡಾಡಬೇಡ, ಈ ಸಮಾಜದಲ್ಲಿ ತುಂಬಾ ಕೆಟ್ಟವರಿದ್ದಾರೆ ಅಂತ. ನಿಮಗೊಂದು ವಿಷಯ ಸರಿಯಾಗಿ ಗೊತ್ತಿಲ್ಲ ಅಂತ ಕಾಣುತ್ತೆ. ಹಿಂದೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಆ ಕಾಮುಕನಾದ ರಾವಣನನ್ನು ಸಂಹಾರ ಮಾಡಿ ತನ್ನ ಸತಿಯಾದ ಸೀತಾಮಾತೆಯನ್ನ ಕಾಪಾಡಿಕೊಂಡ. ಇನ್ನು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೌರವರ ಅಟ್ಟಹಾಸವನ್ನ ಮಟ್ಟ ಹಾಕಿ ತನ್ನ ಭಕ್ತಳಾದ ದ್ರೌಪದಿಯ ಮಾನವನ್ನ ಕಾಪಾಡಿದ. ಅಂದ ಮೇಲೆ ನಮ್ಮ ಮನೆಯಲ್ಲೇ ಇಂತಹ ಶೂರ ಅಣ್ಣ ತಮ್ಮಂದಿರಿರುವಾಗ, ಚನ್ನವನಂತ ಅಕ್ಕ ನೀನಿರುವಾಗ, ಈ ಸಮಾಜದಲ್ಲಿ ನನ್ನನ್ನ ಯಾರು ತಾನೇ ಏನು ಮಾಡಲು ಸಾಧ್ಯ? ಅಣ್ಣ, ನೋಡಿದೇನಣ್ಣ ನಿನ್ನ ಮುದ್ದಿನ ಸೊಸೆಯ ಒಂದೊಂದು ಆಡಿದ ಕ್ರಾಂತಿಕಾಳಿರಂತ ನುಡಿಗಳ ಮಾತನ್ನ. ಇವಳು ಆಡಿದ ಮಾತನ್ನು ಕೇಳಿದ ಕಾಮಕ ಪಿಚಾಚಿಗಳ ಎದೆಗೆ ಗುಡುಗು ಸಿಡಿದು ಮುರಿದು ಸುಟ್ಟು ಹೋಗಬೇಕು ಆ ದುಷ್ಟರು. ಇವಳು ನನ್ನ ಸೊಸೆಯಪ್ಪ, ನನ್ನ ಸೊಸೆ. ಇರಲಿ, ಮಳೆ ಬರುವ ಹಾಗೆ ಕಾಣುತ್ತದೆ. ರಾಶಿ ಮೇಲೆ ತಾಡ್ಪಾಲು ಒದಿಸಿ ದನಗಳಿಗೆ ಮೇವು ಹಾಕಿ ಹಾಲು ಹಿಂಡಿಕೊಂಡು ಬೇಗನೆ ಮನೆಗೆ ಬಂದು ಬಿಡಿ. ಆಯ್ತಣ್ಣ, ಹೋಗಿ ಬರುತ್ತೆ. ಸಕ್ಕುಬಾಯಿ, ಈ ತುಂತುರು ಮಳೆ ಅಂತಿರುವ ಚಳಿಯಲ್ಲಿ ನನ್ನ ಮನಸ್ಸನ್ನು ಬಿಸಿ ಮಾಡುವ. ಬೇಡ, ಮೊದಲು ಮನೆಗೆ ಹೋಗೋಣ ಬನ್ನಿ. ಯಾರು ಇಲ್ಲ, ಭಯ ಬಿಟ್ಟು ಬಾ ಚಿನ್ನ.
ಕಾಯಕರಂತೆ ನಡೆದರು ನಡೆದಾಡ ದೈವ ಕಾಯಕದ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡ ದೈವ. ನೋಡ್ರಿ, ದೊಡ್ಡವ್ರ ಮನೆ ಯಾವುದೇ ಕಾರ್ಯಕ್ರಮ ಅಂತಂದ್ರ ಹಿಂಗಿರ್ತಾವ. ಅಲ್ಲ, ಕಾರ್ಯಕ್ರಮ ಮುಗಿದು ಮೂರು ತಿಂಗಳಾದ್ರೆ ಬರೀ ಟೇಬಲ್ ಕುರ್ಚಿ ಮಾಡತ್ರಿ ನಮ್ಮ ಹಳದ ಜೀವಕ್ಕ. ಇವತ್ತು ನೋಡಿದ್ರೆ ಯಾರೋ ನಮ್ಮ ಸಾಹುಕಾರ ಮನೆಗೆ ನಮ್ಮ ಭಾಗದ ಮಂತ್ರಿಗಳು ಬರ್ತಾರಂತ, ಹಂಗ ಊರ ಜನ ಬರ್ತಾರಂತ. ಕೆಲಸ ನೋಡಿದ್ರೆ ಕಂಡಾಬಟ್ಟಿ ಬಿದ್ದವು. ಈ ನಮ್ಮ ಚೆನ್ನಿ ಇನ್ನೂ ಬರಲೇ ಇಲ್ಲ. ಹುಡುಗಿ ಬಾಳ ಚಂದೈತಿ ನನಗ ಮನಸಾಗೈತಿ. ಏ ಹುಡುಗಿ, ನನ್ನ ಮದುವೆಯಾಗಾಕ ನೀ ಏನಂತಿ? ನಿನ್ನ ಮ್ಯಾಲ ನನ್ನ ಮನಸಾಗೈತಿ, ನಿನ್ನ ಮ್ಯಾಲ ನನ್ನ ಮನಸಾಗೈತಿ. ಹುಡುಗಿ ಬಾಳ ಚಂದೈತಿ ನನಗ ಮನಸಾಗೈತಿ. ಹುಡುಗಿ ಬಾಳ ಚಂದೈತಿ ನನಗ ಮನಸಾಗೈತಿ. ನನ್ನ ಮದುವೆಯಾಗಾಕ ನೀ ಏನಂತಿ? ನಿನ್ನ ಮ್ಯಾಲ ನನ್ನ ಮನಸಾಗೈತಿ, ನಿನ್ನ ಮ್ಯಾಲ ನನ್ನ ಮನಸಾಗೈತಿ. ಶಂಭು, ಅಲ್ಲ ಮಂತ್ರಿಗಳ ಬರ ಸಮಯ ಆತು, ಇನ್ನ ನನ್ನ ಮಗಳ ಚೆನ್ನಾವು ಬಂದಿಲ್ಲ ಏನಪ್ಪ? ಮುಗುದಿಲ್ಲ ನಿಮ್ ಕೆಲಸ? ಕರ್ಕೊಂಡ್ರ ನಾನು ಒಬ್ಬನ ಏನಂತ ಮಾಡ್ರಿ ಯಪ್ಪ? ಅಲ್ಲ, ಇತ್ತಿತ್ಲಾಗ ನನ್ನ ಮಗಳ ರೀತಿನ ಬದಲಾದಂಗ ಕಾಣಕತ್ತೈತಿ. ಇರ್ಲಿ, ನಂತರ ವಿಚಾರ ಮಾಡಿದ್ರಾತ. ರೀ ಕಾಕೊಂಡ್ರ, ಇತ್ತಿತ್ಲಾಗ ನಿಮ್ಮ ಮಗಳು ವಿಚಾರ ಹೇಳ್ಬೇಕಂತಂದ್ರ ಬಂದಾಬಿಟ್ ನೋಡ್ರಿ ಗಂಡ್ರಾಮಿ ಹೆಂಗ. ಏ ಹುಡುಗ ಯಾಕಂಗ ಮಾಡ್ತೀಯ ದಿಮಾಗ? ಪ್ರೀತಿ ಪಾಠ ಹೇಳಿ ಕೊಡ್ತೀನಿ ಬಾ. ಏ ಡಿಂಗ್ರ ಮಾವ ಪ್ರೀತಿ ಪಾಠ ಹೇಳಿ ಕೊಡ್ತೀನಿ ಬಾ. ಬೆಂಗಳೂರ ಹೆಣ್ಣ ಹಗರಿಲ್ಲೋ ಎಣ್ಣ, ಬೆಂಗಳೂರ ಹೆಣ್ಣ ಹಗರಿಲ್ಲೋ ಎಣ್ಣ, ಬಾರಿ ಐತಿ ಬಾಳ ಚೀಪ, ಲಲಲ ಬಾರಿ ಐತಿ ಬಾಳ ಚೀಪ. ನಿನ್ನ ಮ್ಯಾಲೆ ಮನಸ್ಸಾಗಿ ಬಂದೇನಿ ಹೌಹಾರಿ, ನಿನ್ನ ಮ್ಯಾಲೆ ಮನಸ್ಸಾಗಿ ಬಂದೇನಿ ಹೌಹಾರಿ. ಏ ಬೆಂಗಳೂರು ಪೋರಿ, ಹುಚ್ಚಿಡಿಸ ಬೇಡ ನೀ ಹುಡುಗಿ. ಲಾಲ ಲಲ 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 ಕಣ್ಣು ಹೊಡಿಯಾಕ ಒಂದೇ ಫಲತಾನಿ ನೀನ ಹೇಳಲ ಮಗನ ನಿನ್ನ ನೋಡಿ ಸುಮ್ಮನಿರಲಿ, ನಿನ್ನ ನೋಡಿ ಸುಮ್ಮನಿರಲಿ. ಕೈ ವಸ್ತ್ರ ತೋದೈತೆ ನೀರ ಒರೆಸಿ, ಬಿಟ್ಟೇನ ಬ್ಯಾಡಂತ ನೀ ನನ್ನ ಅಳಿಸಿ. ಕೈ ವಸ್ತ್ರ ತೋದೈತಿ ಕಣ್ಣೀರ ಒರೆಸಿ, ಬಿಟ್ಟೇನ ಬ್ಯಾಡಂತ ನೀ ನನ್ನ ಅಳಿಸಿ. ನನ್ನ ಪ್ರೀತಿಸಿ ಹೋಗಡ ರಸಿ, ನನ್ನ ಪ್ರೀತಿಸಿ ಹೋಗಡ ರಸಿ, ಬಾ ನನ್ನ ಪ್ರೇಯಸಿ. ನಿಜವನು ಎಲ್ಲಿ ನನ್ನಾಣೆನಲ್ಲೇ ಪ್ರೀತಿಯ ರಂಗು ಚೆಲ್ಲಿದೆ. ನಿಜವನುಡಿಯಲಿ ನನ್ನಾಣೆನಲ್ಲೇ
ಬಂದ್ರೇನು? ಅವ್ರ ಹತ್ರ ನಂದೊಂದು ಪ್ರಶ್ನೆ ಐತಿ. ಏ ನಿನ್ನವನ ನಿಂದೇನಾಯ್ತು? ನಿನ್ನವನ ಹೊಲಾನ ಮನಿನ ನಿಂದ? ಅಲ್ಲಲೇ ಯಪ್ಪ, ಊರಾಗ ಇರೋರ ಹತ್ರ ಎಲ್ಲ ನನ್ನ ಮಗಳು ತಗೋ ಹೊಲ ಇಲ್ಲ ಅಂತೀಯಲ್ಲ. ಊರಾಗಿರೋದೆಲ್ಲ ಕೇಳಿಸ್ಕೊಂಡ್ರ ನನ್ನ ಯಾರು ಮದುವೆ ಆಗ್ತಾರ ಮುಂದ? ರೀ ಕಾರ್ಕೊಂಡ್ರ ಆ ಹೊಲದ ಬಗ್ಗೆ ಮಾತಾಡಬೇಡ್ರಿ ಯಪ್ಪ. ಅದಕ್ಕೆ ಸಾಕಾಗುವಷ್ಟು ಹೊಟ್ಟೆ ತುಂಬುವಷ್ಟು ನೀರು ಹಾಸ್ತಾವ ನಾನದೇನಿ. ಎಲ್ಲ ಮಗನ ಲೇ ಯಾರನ್ನ ಕೇಳಿ ನೀರು ಬಿಟ್ಟಪ್ಪ ಮಗನ ನನ್ನ ಮಗಳ ಹೊಲಕ್ಕ? ಯಪ್ಪ, ಇವನಿಗ ಇನ್ನೂ ನನ್ನ ಹೊಲನ ತೋರ್ಸಿಲ್ಲ. ಅವ ಸುಳ್ಳು ಹೇಳಕತ್ತಾನ. ಏ ಮಗನ ಸೇಂಬ್ಯ, ಕೆಲಸ ಮಾಡುವುದನ್ನು ಬಿಟ್ಟು ಹರಟೆ ಹೊಡೆಯುತ್ತಿರಲ್ಲ. ಏ ಶಂಭು, ನೀನು ಎಲ್ಲರಿಗೂ ಕುಳಿತುಕೊಳ್ಳಲು ಆಸನ ವ್ಯವಸ್ಥೆ ಮಾಡಿ ಬರುವ ಎಲ್ಲರನ್ನು ಸಾಲಾಗಿ ಕುಂದ್ರಿಸು. ಆಯ್ತ್ರಿ ಅಪ್ಪ, ಎಲ್ಲ ರೆಡಿ ಮಾಡಿಯೇ ಬಿಟ್ಟೀನ್ರಿ. ಏ ಚೆನ್ನವ್ವ, ನೀನು ಎಲ್ಲರನ್ನು ಕರೆದುಕೊಂಡು ಹೋಗು, ಅಡುಗೆ ಮನೆ ವ್ಯವಸ್ಥೆ ಮಾಡು. ಆಯ್ತ್ರಿ ಸರ್. ಆಯ್ತ್ರಿ ಸಾವುಕಾರ, ನಾವು ಹಂಗ ಮಾಡ್ತೀವಿ. ಲಕ್ಷ್ಮೀಪತಿ, ಊರಲ್ಲಿ ಎಲ್ಲ ಬಡ ರೈತರಿಗೆ ಹೇಳ್ತೀಯ ತಾನೆ? ಸಾವುಕಾರ, ಊರಾಗ ಒಂದ ಮನಿ ಬೇಡದಂಗ ಹೇಳೇನ್ರಿ. ಅಂದ್ರೆ ಸಿಂಪಲ್ ಐಡಿಯಾ ರೀ ಸಾವುಕಾರ. ಮಂತ್ರಿಗಳ ಕೂಡ ಸಿನಿಮಾ ನಟಿ ಬರ್ತಾಳಂತ ಊರಾಗ ಡಂಗ್ರ ಸರಿನ್ರಿ. ಮತ್ತೆ ಸಿನಿಮಾ ನಟಿ ಎಲ್ಲಿ ಅಂತ ಕೇಳಿದ್ರಲ್ಲೇ ಮಗನೇ? ಎಲ್ಲದಕ್ಕೂ ಈ ಲಕ್ಷ್ಮೀಪತಿನ ರೀ ಓತ್ರ. ನಮಸ್ಕಾರ ಎಲ್ಲ ಗ್ರಾಮ ಜನತೆಗೆ. ಬನ್ನಿ ಮಂತ್ರಿಗಳೇ, ಕುಳಿತುಕೊಳ್ಳಿ. ಲೇ ಪತಿ, ಕಾರ್ಯಕ್ರಮ ಶುರು ಮಾಡು. ನಮಸ್ಕಾರ ದನಿಗಳಿಗೆ. ಹನೆ ಹನೆ ಸೇರಿದರೆ ಹಳ್ಳ, ತೆನೆ ತೆನೆ ಸೇರಿದರೆ ರಾಶಿ ಎಂಬಂತೆ. ಇವನ್ಯಾರವ ಇವ ನಮ್ಮವ ಎಂದೆನಿಸಿದನಯ್ಯ ಕೂಡಲ ಸಂಗಮ ದೇವ. ಇವತ್ತಿನ ದಿವಸ ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಭಾಗದ ರಾಜಕಾರಣಿಯಾದ ರಾಜಕೀಯದ ಮಹಾರಾಜಾದಿರಾಜ ಅಭಿವೃದ್ಧಿಯ ಹರಿಕಾರ ಈ ಭಾಗದ ರೈತರ ಮೊಗ, ಕ್ಷಮಿಸಬೇಕು, ರೈತನ ಮೊಗ. ಸಾಕೇನ್ರಿ ಸಾವುಕಾರ? ಸಾಕು, ಮುಂದೆ ಹೆಸರು ಹೇಳು. ದೇಸಾಯಿಯವರು ಮಹದಾಯಿ ಕಳಸಾ ಬಂಡೂರಿ ನೀರು ಹರಿಸುವ ಕುರಿತು ನಮ್ಮೊಂದಿಗೆ ಮುಕ್ತ ಚರ್ಚೆದೊಂದಿಗೆ ಬಂದಿದ್ದಾರೆ. ಅವರಿಗೆ ನನ್ನ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ನಮ್ಮೂರಿನ ಬಡವರಿಗೆ ಭಾರಿ ಬಡ್ಡಿ ಹಂಗ ಹಣ ಕೊಡುವ ರೈತರ ಮಿತ್ರ, ಶನಿ ಮಿತ್ರ, ಸ್ತ್ರೀಯರ ಪಾಲಿನ ಯಮದೇವ ದೊರೆಯಾದ ನಮ್ಮ ರುದ್ರೇಗೌಡರಿಗೆ ನನ್ನ ನಮಸ್ಕಾರಗಳು.
ಈಗ ಕಾರ್ಯಕ್ರಮ ಮೊದಲಿಗೆ ಪ್ರಾರ್ಥನಾ ಗೀತೆ. ಆದ್ರ ಅವಳಿಗೆ ನನ್ನ ವೈಯಕ್ತಿಕ ಧನ್ಯವಾದಗಳು. ಪ್ರಾರ್ಥನಾ ಗೀತೆ ಅಂದ್ರ ತಪ್ಪಿಕಾವಾಡ್ರಿ ಏನು ದೈವ. ನಮ್ದು ಕ್ಲಬ್ NAPLT ಕ್ಲಬ್ ಡ್ಯಾನ್ಸ್.
ನನ್ನ ವೈಯಕ್ತಿಕ ಧನ್ಯವಾದಗಳು. ಊರಿನ ಯಜಮಾನರೇ ಹಾಗೂ ಅಕ್ಕ ತಂಗಿಯರೇ ಹಾಗೂ ರೈತ ಮಿತ್ರರೇ, ನಾನು ಬಂದ ಉದ್ದೇಶ ಇಷ್ಟೇ. ನೀವು ನೀರಿಗಾಗಿ ಹೋರಾಟದಿಂದ ರಾಜ್ಯದ ಬೊಕ್ಕಸಕ್ಕೆ ನೀಗಿಸಲಾಗದಷ್ಟು ನಷ್ಟದ ಹೊರೆಯಾಗಿದ್ದರೆ, ಆದ್ದರಿಂದ ಆ ಮಾದಾಯ ನೀರು ನಿಮಗೆ ಬಂತ ಇಲ್ಲ. ಹಾಗಾದರೆ ನೀವು ಯಾಕೆ ಅಂತ ಹೋರಾಟ ಮಾಡುತ್ತೀರಿ? ಹಾಗಾದರೆ ಮಹದಾಯಿ ನೀರು ಬರುವುದಿಲ್ಲವೇ? ನೋಡಿ ಶ್ರೀಮಂತರೇ, ಮಹದಾಯಿ ನೀರು ನೋಡಿ ಶ್ರೀಮಂತರೇ, ಮಹದಾಯಿ ನೀರು ಎಲ್ಲಿವರೆಗೂ ಬರುವುದಿಲ್ಲೋ ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ನಾವು ಬಿಡುವುದಿಲ್ಲ. ರೈತರ ಉಸಿರು ನಿಲ್ಲುವವರೆಗೂ ಹೋರಾಟ ನಡೆಸ್ತೀವಿ. ಆ ಮಹದಾಯ ನೀರು ಬರುವುದಿಲ್ಲ ಅಂತ ನಾ ಹೇಳುತ್ತಿಲ್ಲ, ಆ ನೀರು ನಮ್ಮದು. ಇಂದಲ್ಲ ನಾಳೆ ಮಹದಾಯಿ ನೀರು ಹರಿಸಲು ಬಂದೇ ಬರುತ್ತಾನೆ. ಈ ರೈತರ ತಾಕತ್ತು ಎಂತಹದು ಅಂತ ಗೊತ್ತಾಗುತ್ತದೆ. ನೋಡಿ ಧನಿಕರೇ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಓಟ ಹಾಕಿದರೆ ಸರಿ, ಇಲ್ಲವಾದರೆ ಅವ್ರ ಕೈ ಕಾಲನ್ನು ಕತ್ತರಿಸಿ ಓಟ ಹಾಕಿಸುತ್ತೇನೆ. ಆ ನೀರು ನಿಮಗೆ ಬೇಕಾದರೆ ನಾವು ಹೇಳಿದಂಗೆ ಕೇಳದಂತೆ ನಿಮ್ಮ ಕರ್ತವ್ಯ. ಆ ನೀರು ರಾಜಕಾರಣಿಗಳದೇ ಹೇಗಿದೆ ನೋಡಿ. ಈಗಿನ ರಾಜಕೀಯ ಪರಿಸ್ಥಿತಿ, ದೇಶಕ್ಕೆ ಅನ್ನ ಹಾಕಲು ರೈತ ಬೇಕು. ಆದರೆ ಇವರು ಹೇಳುವ ರೀತಿಯೇ ವಿಚಿತ್ರವಾಗಿದೆ. ಬಡವ ಸಾಹುಕಾರರ ಮುಂದೆ ಎದುರು ನಿಂತು ಮಾತನಾಡುತ್ತ ಸೊಕ್ಕು ಬೈ ತಾಮಗರೆ ನಿನಗೆ. ಶ್ರೀಮಂತರ ಬಡವರಂತೂ ಕರುಣೆ ಇಲ್ಲದೆ ನೋಡು ಮಾತಾಡ್ತೀಯ. ಯಾಮಗರೆ ಎಚ್ಚರ. ಹೌದು, ಅದು ನಮ್ಮ ಸೊತ್ತು ಅಂತ ಎದೆ ತಟ್ಟಿ ಹೇಳುತ್ತವೆ. ಯಾಕೆಂದರೆ ನೀವು ಚುನಾವಣೆಯಲ್ಲಿ ನನಗೆ ಮತ ಹಾಕ್ತಾ ಇರಬೇಕು, ನಾವು ರಾಜಕಾರಣಿ ಆಗ್ತಾ ಇರಬೇಕು. ಆ ಮಾದಾಯ ನೀರು ತಂದೆ ತರಿತು ಅಂತ ಹೇಳ್ತಾ ಇರಬೇಕು. ಇದೇ ರಾಜಕಾರಣಿ ಹಾಗೂ ಮಾದಾಯ ಕಳಸ ಬಂಡೂರು ರಹಸ್ಯ. ಅಲ್ರಿ ಮಂತ್ರಿಗಳು, ಇಲ್ಲಿ ಆ ಬಡ ರೈತರು ಕಳಸಾಕೊಂಡ್ರೆ ನೀರಿನ ಸಲುವಾಗಿ ಪ್ರಾಣತ್ಯಾಗ ಮಾಡಕತ್ತಾರ. ಎಷ್ಟೋ ಮಂದಿ ಅನ್ನ ನೀರು ಇಲ್ದ ಬೀದಿಗೆ ಬಿದ್ದು ಉಪವಾಸ ಆಯಕತ್ತಾರ. ಎಷ್ಟೋ ಮಂದಿ ಜೈಲ್ ಸೇರಾಕತ್ತಾರ. ಮಂತ್ರಿಗಳ, ನಿಮ್ಮ ಕೈಯಾಗಿದ್ದ ಆ ಮಾದಾಯ ನೀರು ಈ ಕರ್ನಾಟಕ ಬಿಟ್ಟು ಅವ್ರನ್ನ ಕಾಪಾಡ್ರಿ ಅಪ್ಪ. ನೀರಿನ ಸಮಸ್ಯೆ ಬಗೆಹರಿದರೆ ಮುಂಬರುವ ಎಲೆಕ್ಷನ್ ಇದ್ದಾಗ ನಮಗೆ ಓಟ ಹಾಕುವುದಿಲ್ಲ. ಅದಕ್ಕೆ ಮುಂದಿನ ಚುನಾವಣೆಯಲ್ಲಿ ನಮಗೆ ಓಟ ಹಾಕಿದರೆ ಮಿಕ್ಕಿ ಮಾದಾಯ ನೀರು ತಂದೆ ತರುತ್ತೇವೆ. ಏ ಶಂಬ್ಯ ಮಗನ, ಅಷ್ಟ ತಿಳಿಲಿಲ್ಲ ನಿನಗ. ಅಲ್ಲ, ನಮ್ಮ ಮಂತ್ರಿಗಳ ಮತ್ತೆ ಅದೇ ಕ್ಯಾಸೆಟ್ ನಾ ತಿರುವಿ ಹಾಕ್ತಿವಿ ಅಂತ ಹೇಳಕತ್ತಾರ. ನೀವು ಬರೋ ಚುನಾವಣೆಯಲ್ಲಿ ನನ್ನನ್ನು ಮತ್ತೆ ಹಾರಿಸಿ ತಂದರೆ ಖಂಡಿತವಾಗಿ ಆ ಮಾದಾಯ ನೀರು ನಮ್ಮ ಕರ್ನಾಟಕ ಬರುವಂತೆ ಮಾಡುತ್ತೀನಿ. ಇದು ಸತ್ಯ ಸತ್ಯ ಸತ್ಯ. ಹೌದು, ಮಂತ್ರಿಗಳು ಹೇಳಿದ ಈ ಮಾತಿಗೆ ಈ ಊರಿನ ಎಲ್ಲ ರೈತರ ಪರವಾಗಿ ನಾನು ಒಪ್ಪಿದ್ದೇನೆ. ನಿಮ್ಮ ಎಲ್ಲ ಮತಗಳನ್ನು ಈ ದೇಸಾಯಿ ಅವರಿಗೆ ನೀಡಿ ಅವರನ್ನು ಬಹುಮತದಿಂದ ಆರಿಸಿ ತರಬೇಕೆಂದು ತಮ್ಮೆಲ್ಲರಿಗೂ ಸಾಲ ಕೊಟ್ಟ ನನ್ನ ಕೈಗಳನ್ನು ಜೋಡಿಸಿ ಮುಗಿಯುತ್ತೇನೆ. ಇಲ್ಲಿವರೆಗೆ ರೈತರಿಗೆ ನೀರಿನ ಬವಣೆ ಬೇಡ. ನನ್ನನ್ನು ಮತ್ತೆ ಆರಿಸಿ ತಂದದ್ದು ಆದರೆ ಆ ಅರಬ್ಬಿ ಸಮುದ್ರವನ್ನೇ ನಿಮ್ಮ ಊರಿನ ಮೇಲೆ ಹಾದು ಹೋಗುವಂತೆ ಮಾಡುತ್ತೇನೆ ಅಂತ ಹೇಳುವುದರ ಮುಖಾಂತರ ಸತ್ಯ ರಾಜಕಾರಣಿಯಾದ ದೇಸಾಯಿ ಅವರು ಅವರಿಗೆ ಧನ್ಯವಾದಗಳು.
ಉಣ್ಣಾಕ್ ನಡ್ರಿ. ಏ ಶಂಬಣ್ಣ, ಎಲ್ಲಾರನ್ನ ಅನ್ನದ ಛತ್ರ ಕರ್ಕೊಂಡ್ ನಡಿಪ್ಪ. ಆಯ್ತ್ರಿ, ಕರ್ಕೊಂಡ್ರ. ನಮಸ್ಕಾರ ಮಂತ್ರಿಗಳಿಗೆ. ಅಲ್ಲೋ ಮಾರಯ್ಯ, ಇಷ್ಟ ಮಾಟ ಇದಾಗೈತಿ. ಹೊಟ್ಟೆ ಹಸಿದ್ರ ಊಟ ಮಾಡಕ್ ಹೋಗಪ್ಪ ಮಾರಯ್ಯ. ನೋಡಿ ಕಾರ್ಕುಣರೇ, ನನಗೆ ಸಲ್ಲದ್ದು ಬಡವರಿಗಾದರೂ ಸಲ್ಲಬೇಕು. ಕುಡಿಯುವ ಹಾಗೂ ಭೂಮಿಗೆ ಅವಶ್ಯವಿರುವ ನೀರು ಯಾರ ಸ್ವತ್ತು ಅಲ್ಲ. ಇದನ್ನು ಕುರಿತು ವಿಚಾರಿಸುವ ಹಕ್ಕು ಎಲ್ಲರಿಗೂ ಇದೆ. ನೋಡು ರಾಜೇಂದ್ರ, ನಾನು ಕೂಡ ಅಧಿವೇಶನದಲ್ಲಿದ್ದೇನೆ. ಈ ಮಾದಯ ಕಳಸ ಬಂಡೂರಿ ವಿಷಯ ಕುರಿತು ಸಾಕಷ್ಟು ಟೇಬಲ್ಗಳನ್ನು ಕುಟ್ಟಿ ಮುರಿದಿದ್ದೇನೆ. ಆದರೂ ಕೂಡ ಮಹಾರಾಷ್ಟ್ರ ಮತ್ತು ಗೋವಾ ಸರ್ಕಾರ ಒಪ್ಪಿಗೆ ಕೊಡ್ತಾ ಇಲ್ಲ. ಹಾಗಾದರೆ ನಾನು ರಾಜೀನಾಮೆ ಕೊಡುತ್ತೇನೆ ಅಂತ ರಾಜೀನಾಮೆ ಪತ್ರ ನಿಮ್ಮ ಸರ್ಕಾರಕ್ಕೆ ಒಪ್ಪಿಸಿ ಬಿಡು ದೇಶ. ಏ ಮಾರಯ್ಯ, ಯಾಕೆ ಆಡಾಕೈತಿ ಯೋಯಪ್ಪ? ಹೊಟ್ಟೆ ಹಸಿದ್ರ ಊಟ ಮಾಡಕ್ ಹೋಗೋ. ನಿನಗೆ ಯಾರು ಬಾ ಅಂತಂದ್ರೆ ನಾನಂತ ನಿನಗೆ ಬಾ ಅಂದಲ್ಲಪ್ಪ ಮಾರಯ್ಯ. ಏ ರಾಜೇಂದ್ರ, ಅದು ಗುಡಿಸಲಿನಲ್ಲಿ ಕುಳಿತು ಮಾತನಾಡಿದಂತಲ್ಲ, ಅದು ವಿಧಾನಸೌಧ. ನಿಮ್ಮಂತ ಹೆಬ್ಬೆಟ್ಟಿನ ರಾಜಕಾರಣಿಗಳಿಗೆ ಕುರಿತು ಕೊಟ್ಟಾಕ್ಷಣ ಅದು ವಿಧಾನಸೌಧ ಆಗಿತ್ತು ರುದ್ರೇಗೌಡ. ಅದಕ್ಕಿಂತ ಪೂರ್ವದಲ್ಲಿ ಅದು ರೈತ ಸೌಧ ಆಗಿತ್ತು. ನೆನಪಿರಲಿ ಮಗನೇ. ಮಂತ್ರಿಗಳಾದ್ರಲ್ಲಿ ನಿನ್ನ ವಾದ ಸರಿಯಲ್ಲ. ಯಾರು ವಾದಿಸಲು ಬಂದಿಲ್ಲ ಮಗನೇ. ನಮ್ಮ ಹಕ್ಕನ್ನು ನಾವು ಕೇಳಲು ಬಂದಿದ್ದೇವೆ. ಏಸಿಯ ಪಾಪ ಸನ್ಯಾಸಿಗೆ ಎಂಬಂತೆ ನಿಮ್ಮಗಳ ಅಧಿಕಾರದ ರಾಜಕೀಯ ದಿಕ್ಕಾಟದ ನಡುವೆ ರೈತ ನೀರಿಗಾಗಿ ಪರದಾಡುತ್ತಿದ್ದಾನೆ. ಸಾಕಷ್ಟು ಜನ ಕುಟುಂಬ ತೆರೆದು ಸಾವು ನೋವನ್ನು ಲೆಕ್ಕಿಸದೆ ಬೀದಿಗೆ ಬಿದ್ದು ಪ್ರಾಣ ಬಿಡುತ್ತಿದ್ದಾರೆ. ಯಾಕ್ರಪ್ಪ? ರುದ್ರೇಗೌಡ್ರಿ, ಈ ಮುಟ್ಟಾಳನನ್ನು ಹೋಗಿ ಆ ಅರಬ್ಬಿ ಸಮುದ್ರಕ್ಕೆ ಸೇರಿಸಿದರೆ ಎಲ್ಲರೂ ಶಾಂತರಿಗಿರಿ. ರಾಜೇಂದ್ರ ಹೇಳೋದರಲ್ಲಿ ಸತ್ಯ ಇದೆ. ಆ ನೀರು ಖಂಡಿತವಾಗಿ ಬರುತ್ತದೆ. ಆ ನೀರು ಬರುವಂತೆ ಮಾಡದ ಬಿಟ್ಟರೆ ನನ್ನ ಹೆಸರು ದೇಸಾಯನೇ ಅಲ್ಲ. ನಾನಿನ್ನು ಬರುತ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರ. ಹೋಗು ಹೋಗು ಮಗನೇ. ರೈತರ ಎಂದಲ ನೆಕ್ಕು ನಾಯಿನ ನೀರು. ನಿನಗೆ ಇಷ್ಟು ಕೊಬ್ಬಿರಬೇಕಾದರೆ ನಾನು ಕುರುಬರ ಎದೆಯಲ್ಲಿ ಹಾಲು ಕುಡಿದ ಬೆಳೆದ ಮಗ. ನಮ್ಮಂತವರಿಗೆ ಎಷ್ಟಿರಬೇಡದು. ಬನ್ನಿ, ಎಲ್ಲರೂ ಸೇರಿ ಒಟ್ಟಾಗಿ ಆ ಮಾಲಯಿ ನೀರನ್ನು ಈ ಕರ್ನಾಟಕದಲ್ಲಿ ಹರಿಯುವಂತೆ ಮಾಡಿಬಿಡೋಣ. ಹರಿಯುವಂತೆ ಮಾಡಿದಾಗಲೇ ಸಿಗುವುದು ಸಮಸ್ತ ರೈತರ ಆತ್ಮಕ್ಕೆ ಶಾಂತಿ. ರಾಜೇಂದ್ರಪ್ಪನವರಿಗೆ ಜಯವಾಗಲಿ. ಬನ್ನಿ, ಎಲ್ಲರೂ ಒಟ್ಟಾಗಿ ಆ ಮಾದಯ ನೀರನ್ನು ಈ ಕರ್ನಾಟಕದಲ್ಲಿ ಹರಿಯುವಂತೆ ಮಾಡಿಬಿಡೋಣ. ಬನ್ನಿ, ಹೋಗೋಣ.
ಏನಾಗಬೇಕು ನನ್ನಿಂದ? ಕೊಲೆನಾ? ದರೋಡೆನಾ? ಅತ್ಯಾಚಾರನ? ಒಂದೊಂದು ಕಾಯಕಕ್ಕೆ ಒಂದೊಂದು ರೇಟು. ಆದರೆ ಮಾಡುವ ಕೆಲಸಕ್ಕೆ ನನ್ನ ಮನಸ್ಸು ಒಪ್ಪಿದರೆ ಮಾತ್ರ. ಇಷ್ಟಪಟ್ಟೆ, ನಿನ್ನನ್ನು ತುಂಬಾ ಇಷ್ಟಪಟ್ಟೆ, ನನ್ನ ಮನಸ್ಸಾರೇ ಇಷ್ಟಪಟ್ಟೆ. ನನಗೆ ಗಂಡದ ಗುಂಡಿಗೆ ಇರುವ ನಿನ್ನಂತವನು ಬೇಕು ಅಂದಾಗ ನಮ್ಮಂತ ದೊಡ್ಡ ಗೌಡಿಗೆ ಮನೆತನಕ್ಕೆ ಭೂಷಣ. ಲಕ್ಷ್ಮೀಪತಿ, ಹಣ ಎಷ್ಟು ಬೇಕೋ ಕೇಳು. ಸೋಮನೆ ಇರ್ರಿ ಸೌಕಾರ. ಹಣ ಹಣ ಕೊಟ್ರೆ ಸಿಗಾಕೈತಿ. ನೀನು ಹಡಗ್ಲೇನು ಸಂತ್ಯಾನ್ ದನ ಮಾಡಿದ್ರೇನ? ಸೌಕಾರ ಆದ್ರ ವ್ಯವಹಾರಕ್ಕೆ ತಪ್ಪಿದ್ರ ಹೇಳಿದ್ದು ಮೂರ್ನ ಸೇರ್ಸಿಡ್ತಾನ್ರಿ ಅಪ್ಪವ. ಮಹೇಂದ್ರ, ಹೆಸರಿಗೆ ತಕ್ಕಂತೆ ಗುಂಡಿಗೆಯಲ್ಲಿ ಧೈರ್ಯ, ನೋಟದಲ್ಲಿ ಕ್ರಾಂತಿ, ನಿನ್ನ ಮಾತಿನ ಚಾತುರತೆ ನನಗೆ ತುಂಬಾ ಹಿಡಿಸಿತು. ನೋಡು ಮಹೇಂದ್ರ, ನನಗೀಗ ಒಂದು ಭಯಾನಕ ಸಮಸ್ಯೆ ಇದೆ. ಅದರಿಂದ ನನ್ನನ್ನು ವಿಮುಕ್ತಿಗೊಳಿಸಿದರೆ ನಿನ್ನನ್ನು ನನ್ನ ಆಪ್ತನಂತೆ ನೋಡಿಕೊಳ್ಳುತ್ತೇನೆ. ಮಾಡಬೇಕಾದ ಕೆಲಸ ಹೇಳಿ. ಮಾಡಿದ ಕೆಲಸಕ್ಕೆ ತಕ್ಕಂತೆ ಪ್ರತಿಫಲ ಕೊಟ್ಟರೆ ಅಷ್ಟೇ ಸಾಕು. ನೋಡು ಮಹೇಂದ್ರ, ಆ ಮಹಾದೇವ ಹಾಗೂ ಅವನ ತಮ್ಮ ರಾಜ ಈ ಪಾಂಡವಪುರದಲ್ಲಿ ಇಲ್ಲದಂತಾಗಲೇಬೇಕು. ಕಾರಣ? ಏ ತಮ್ಮ, ಹಂಗೆಲ್ಲ ಕಾರಣ ಕೇಳಬಾರ್ದಪ್ಪ. ಕಾರಣವಿಲ್ಲದೆ ಯಾವ ಕಾರ್ಯವನ್ನು ಮಾಡಲಾರ ಈ ಮಹೇಂದ್ರ. ಕಾರಣವಿಲ್ಲದೆ ನನ್ನ ಪ್ರತಿಯೊಂದು ವ್ಯವಹಾರಗಳಿಗೆ ತಡೆಗೋಡೆಯಾಗಿ ನನ್ನ ಘನತೆ ಗೌರವಕ್ಕೆ ಧಕ್ಕೆ ತರುತ್ತಿದ್ದಾರೆ ಆ ಬಡ ವಿಕಾರಿಗಳು. ನೋಡ್ತಮ್ಮ ಮಹೇಂದ್ರಪ್ಪ, ಇದು ಸಾಮಾನ್ಯವಾದ ಕೆಲಸ ಅಲ್ಲ. ಅವನ ತಮ್ಮ ರಾಜೇಂದ್ರ ವಿಷಯ ನಿನಗಿನ್ನೂ ಗೊತ್ತಿಲ್ಲ. ಅವನ ಎದುರು ಹಾಕೊಳ್ಳೋದು, ವಿಷ ತುಂಬಿದ ನಾಗರಾವಿನ ಹುತ್ತಿ ಕೈ ಹಾಕೋದು ಎರಡೂ ಒಂದ. ಸ್ವಲ್ಪ ವಿಚಾರ ಮಾಡಿ ಕೈ ಹಾಕ. ಎಡವಿದ ಕಾಲಿಗಿಂತ ಎಡವಿದ ನಾಲಿಗೆ ಬಹಳ ಅಪಾಯಕಾರಿ ಮಹೇಂದ್ರ ಚರಿತ್ರೆಯಲ್ಲಿ. ರುದ್ರೇಗೌಡ, ಕಾಕಿ ಕಾಲಿಗೆ ಸಲಾಂ ಹಾಕತ್ತೆ, ಕಾಲಿ ಕಾವಿಗೆ ಸಲಾಂ ಹಾಕತ್ತೆ. ಈ ಕಾಕಿ ಕಾಲಿ ಕಾವಿಗಳು ನನಗೆ ಸಲಾಂ ಹಾಕುತ್ತಿರುವಾಗ ನನ್ನ ಧೈರ್ಯದ ಬಗ್ಗೆ ನಿನಗೇನು ಗೊತ್ತು? ನಾನು ಮನಸ್ಸು ಮಾಡಿದರೆ ಈ ಭೂಮಂಡಲವನ್ನು ಒಡೆದು ಇಬ್ಬಾಗ ಮಾಡಬಲ್ಲೆ. ಆಕಾಶದಲ್ಲಿರುವ 7 ಪರದೆಯನ್ನು ಹರಿದು ಹಾಕಬಲ್ಲೆ.
ಮೆಚ್ಚಿದೆ ಮಹೇಂದ್ರ ನಿನ್ನ ಧೈರ್ಯಕ್ಕೆ. ಓಡಿನಲ್ಲಿ ತಾಕತ್ತು, ಮಾತಿನಲ್ಲಿ ಪೌರುಷ, ಗುಂಡಿಗೆಯಲ್ಲಿ ಗಂಡ ಸಿಗಿರಬೇಕಾದ ಧೈರ್ಯ ನಿನ್ನ ಗುಂಡಿಗೆಯಲ್ಲಿದೆ. ಲಕ್ಷ್ಮೀಪತಿ, ಆ ಹಣ ಕೊಡು. ಆಯ್ತು, ನಿಮ್ಮ ಕೆಲಸ ಮುಗಿಯಿತು ಅಂತ ತಿಳಿಯಿರಿ. ಯಪ್ಪ ಮಹೇಂದ್ರಪ್ಪ, ನಾವು ಇನ್ನ ಸೀದಾ ಸೋಡಗಾಡಕ್ಕೆ ಅವ್ರಿಗೆ ಮಣ್ಣು ಕೊಡಾಕ ಬರ್ತೀವಿ ನೋಡಪ್ಪ. ಈ ಊರಲ್ಲಿ ನಮ್ಮ ದರ್ಬಾರ್ ನಡೆಸಬೇಕಾದರೆ ಬೆಂಕಿಯ ಕೆಂಡದುಂಡೆ ಅಂತಿರುವ ಈ ಮಹೇಂದ್ರನೊಡನೆ ಸ್ನೇಹದ ಸೇತುವೆ ಕಟ್ಟಲೇಬೇಕು. ಮಹೇಂದ್ರ, ನಾವಿನ್ನು ಬರುತ್ತೇವೆ.